ಅಂಡ್ ಯಾರ ಜೊತೆ ಆಕ್ಟ್ ಮಾಡಿದ್ದಾರೆ ಗೊತ್ತಾ? ಮೆಲ್ ಗಿಬ್ಸನ್. ಆದರೆ ಮೊದಲನೇದಾಗಿ ತಮ್ಮೆಲ್ಲರ ಕ್ಷಮೆಯನ್ನ ಕೇಳ್ತೇನೆ. ನಾನು 6:30 ಬರ್ತೇನೆ ಅಂತ ಹೇಳಿ ಸಮಯ ಕೊಟ್ಟಿದ್ದೆ. ಕಿರಣ್ ಹೇಳಿದಾಗೆ ನಮಗೆ ರಾಜ್ಯಕ್ಕೆ ದೇಶಕ್ಕೆ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ರಾಜ್ಯಕ್ಕೆ ಸುಮಾರು 10 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಲೇಬೇಕು. ಹಾಗಾಗಿ ಸ್ವಲ್ಪ ತಡ ಆಯಿತು, ಇನ್ನೂ ನಡೀತಾ ಇದೆ. ಮುಖ್ಯಮಂತ್ರಿಗಳ ಭಾಷಣ ಮುಗಿದ ತಕ್ಷಣ ಓಡಿದೆ ನಾನು ಅಲ್ಲಿಂದ. ಇನ್ನೂ ನಡೀತಾ ಇದೆ. ಬಹಳ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಮಾತಾಡ್ತಾ ಇದ್ರು. ನಾನು ಮೆಲ್ಲಿಗೆ ಜಸ್ಟ್ ಸ್ಲಿಪ್ಡ್ ಔಟ್. ಸೊ ಅದರಿಂದ ಕ್ಷಮಿಸಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ನನಗೆ ಕರ್ಮ ಬ್ರದರ್ಸ್ ನನಗೆ ಯಾವಾಗಲೂ ಜ್ಞಾಪಕ ಇದ್ದಾಗಿದೆ, ಮುಹೂರ್ತಕ್ಕೆ ಬಂದಿದ್ದು. ಸುಮ್ಮನೆ ಇರೋ ಸ್ವಲ್ಪ. ಅದರಂತೂ ಕೊನೆಗೂ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ನನ್ನ ಮಂಜುಗೆ ಮತ್ತು ಕಿರಣ್ಗೆ, ರಾಜುಗೆ ಮತ್ತು ನಮ್ಮ ಹೀರೋಯಿನ್ ಮೃದುಲತಾಗೆ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಜಯ ಜಗದೀಶ್ ಅವರು ಮತ್ತು ರೆಡ್ಡಿ ಅವರು, ಅರ್ಜುನ್ ಜನ್ನಿ ಅವರು ಮತ್ತು ತಪಸ್ವಿನಿ ಅವರು ಅವರೆಲ್ಲ ಭಾಗವಹಿಸಿದ್ದಾರೆ. ನಿಜಕ್ಕೂ ಭಾಳ ಚೆನ್ನಾಗೇ ಬಂದಿದೆ. ಏಕೆಂದರೆ ಕ್ರಿಟಿಸಿಸಮ್ ಮಾಡ್ಬೋದು, ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ ಚೆನ್ನಾಗಿ ಬಂದಿದೆ. ಸಾಂಗು ಚೆನ್ನಾಗಿ ಬಂದಿದೆ. ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಯಶಸ್ಸಾಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತೇನೆ. ಸಿನಿಮಾ ಇಂಡಸ್ಟ್ರಿ ಭಾಳ ಕಠಿಣವಾದ ಇಂಡಸ್ಟ್ರಿ. ನಾನು ಅವರಿಬ್ಬರಿಗೂ ಬೈತಾ ಇದ್ದೆ, ಯಾಕರೋ ನೀವು ಇದಕ್ಕೆಲ್ಲ ಹೋಗಿದ್ದೀರಾ, ಸುಮ್ಮನೆ ಇರೋಕ್ಕಾಗಲ್ಲ ಅಂತ. ಹುಡುಗರು ಗೊತ್ತಿಲ್ಲ, ಸ್ವಲ್ಪ ಅವ್ರಿಗೂ ಎಲ್ಲೋ ಒಂದು ಕಡೆ ಆಸಕ್ತಿ ಬಂತು ಅಂತೇಳಿ ಮಾಡಿದ್ದಾರೆ. ಭಾಳ ಶ್ರಮ ಬಿದ್ದು ಮಾಡಿದ್ದಾರೆ. ಐ ಮಸ್ಟ್ ಟೆಲ್ ಯು, ದೇ ಟೇಕನ್ ಲಾಟ್ ಆಫ್ ಟ್ರಬಲ್. ಚೆನ್ನಾಗಿ ಬಂದಿದೆ. ಸಕ್ಸಸ್ ಆಗುತ್ತೆ ಅಂಥೇಳಿ ನಾನು ಆಶಿಸ್ತೇನೆ ಮತ್ತು ಸಕ್ಸಸ್ ಆಗುತ್ತೆ ಕೂಡ. ರಾಜು ಪಿಕ್ಚರಲ್ಲಿ ಹಂಗೆ ಕಾಣೋದೇ ಇಲ್ವ? ಆಯ್ತು, ಭಾಳ ಚೆನ್ನಾಗಿ ಮಾಡಿದ್ಯಾ. ಸೊ ಆಲ್ಸೋ ದಿ ಹೀರೋಯಿನ್, ಇಬ್ಬರು ಚೆನ್ನಾಗಿ ಮಾಡಿದ್ದೀರಿ. ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚೆಚ್ಚು ಪಿಕ್ಚರ್ಗಳನ್ನು ಮಾಡೋದಂತೆ ಆಗಲಿ ಅಂತೇಳಿ ನಾವೆಲ್ಲ ಬಯಸ್ತೇವೆ. ಸಮಾಜದಲ್ಲಿ ನಾವೆಲ್ಲ ಏನು ಬಯಸ್ತೇವೆ ಸಿನಿಮಾಯಿಂದ ಅಂತ ಹೇಳಿದರೆ, ಮೊನ್ನೆ ತಾನೇ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. 25 ವರ್ಷದ ಹಿಂದಕ್ಕೆ ಹೋದರೆ ಸಿನಿಮಾಗಳಲ್ಲೆಲ್ಲ ಮಾರಲ್ ಸ್ಟೋರೀಸ್ ಇರ್ತಾಯಿತ್ತು. ಅಂದರೆ ಜನ್ರೇಷನ್ಸಿಗೆ ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ಸಿಗೆ ಒಂದು ಮೆಸೇಜ್ ಇರ್ತಾಯಿತ್ತು. ಯಾವುದೇ ಪಿಕ್ಚರ್ನಲ್ಲಿ ಒಂದು ಮೆಸೇಜು ಕೊಡ್ತಾಯಿದ್ರು. ಅದು ಇಡೀ ಸಮಾಜಕ್ಕೆ ಅನುಕೂಲ ಆಗುವಂಥದ್ದು, ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂಥದ್ದು ಒಂದು ಸಂದೇಶ ಇರ್ತಾಯಿತ್ತು. ಇತ್ತೀಚಿನ ದಿನದಲ್ಲಿ ಅಫ್ಕೋರ್ಸ್ ಕಮರ್ಷಿಯಲ್ ಆಗಿಬಿಟ್ಟಿದ್ದಾವೆ. ಕಮರ್ಷಿಯಲಿನ ಜೊತೆಗೆ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟಿನ ಜೊತೆಗೂ ಒಂದು ಸಂದೇಶ ಇರಬೇಕಾಗ್ತದೆ ಅನ್ನುವಂಥದ್ದು. ಈಗೇನಾಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಯಂಗರ್ ಜನ್ರೇಷನ್ಸ್ಗಳು ಎಷ್ಟೋ ಜನ ಫಿಲ್ಮ್ ನೋಡಿ ಅದೇ ಥರ ನಾನು ಆಗಬೇಕು ಅಂದ್ಕೊಂಡ್ಬಿಡ್ತಾರೆ. ಅದು ಕಷ್ಟ. ಪಿಕ್ಚರೇ ಅದು, ಅದರ ರಿಯಲ್ ಲೈಫೇ ಬೇರೆ ಇರ್ತದೆ. ಮೊನ್ನೆ ಯಾವುದೋ ಒಂದು ಫಿಲಮ್ದು ಇದು ಬರ್ತಾಯಿತ್ತು ಇದರಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಡ್ರಗ್ಸ್ ಬಗ್ಗೆ ಮಾಡಿದ್ದಾರೆ. ನಾನು ಹೋಮ್ ಮಿನಿಸ್ಟ್ರಾಗಿ ನನಗೆ ಈ ಡ್ರಗ್ಸನ್ನು ನಿಲ್ಲಿಸಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾವು ಒಂದು ರೀತಿಯಲ್ಲಿ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ಐ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿ ಡ್ರಗ್ಸ್ ಇನ್ ದಿ ಸ್ಟೇಟ್. ಅಂಥದ್ರಲ್ಲಿ ಆ ಪಿಕ್ಚರ್ ನೋಡಿದ ಮೇಲೆ ಜಾಸ್ತಿ ಆಗಿಬಿಟ್ಟಿದೆ. ಇದು ಉಲ್ಟಾರೆ ಮೆಸೇಜ್ ಹೊರಟೋಗಿದೆ. ಅದು ಆ ರೀತಿ ಇಂಪ್ಯಾಕ್ಟ್ ಆಗಬಾರ್ದು.
ಸೊಸೈಟಿಗೆ ಜನ್ರೇಷನ್ಸ್ಗೆ ಇಂಪ್ಯಾಕ್ಟ್ ಆ ರೀತಿ ಆಗಬಾರ್ದು. ಅಂತಹ ಪಿಕ್ಚರ್ಗಳನ್ನು ಮಾಡಬೇಕಾಗ್ತದೆ, ಇಂಪ್ಯಾಕ್ಟ್ ಆಗೋದು ಸೊಸೈಟಿಯಲ್ಲಿ ಆ ರೀತಿ ಅಂತೇಳಿ. ಹಾಗಾಗಿ ಯಾವುದೇ ಒಂದು ಪಿಕ್ಚರನ್ನು ಮಾಡಿದಾಗ, ಪ್ರೊಡಕ್ಷನ್ ಮಾಡಿದಾಗ ಅದರಿಂದ ಒಂದು ಮೆಸೇಜ್ ಹೋದರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನನಗನ್ಸುತ್ತೆ. ಇದರ ಅವಶ್ಯಕತೆ ಇದೆ. ಬಿಕಾಸ್ ಪಿಕ್ಚರು ಮೀಡಿಯಾ ವೆರಿ ಸ್ಟ್ರಾಂಗ್ ಮೀಡಿಯಾ ಇದು. ಅದಕ್ಕೆ ಅದು ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಅದರಿಂದ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಮೋರ್ ಪ್ರೊಡಕ್ಷನ್ಸ್ ಫಾಸ್ಟರ್. ಓಕೆ, ಒಂದೇ ಒಂದು ಸೆಕೆಂಡ್ ಇಲ್ಲೇ ಇರಬೇಕು ದಯವಿಟ್ಟು ವೇದಿಕೆ ಮೇಲೆ.